ಊಟ ಮಾಡ್ಲಿಕ್ಕೆ ಜಗನ್ನಾಥ ದಾಸರು ಕಲಿಸ್ತಾ ಇದ್ದಾರೆ. ಹೇಗೆ ಊಟ ಮಾಡಬೇಕು, ಮೈಮೇಲೆ ಚೆಲ್ಕೊಳ್ಳದೆ ಅಂತ ಅಪ್ಪ ಅಮ್ಮ ಕಲಿಸಿರ್ತಾರೆ. ಆ ಊಟ ಕಲಿಸೋದು ಬೇರೆ, ಜಗನ್ನಾಥ ದಾಸರು ಊಟ ಮಾಡ್ಲಿಕ್ಕೆ ಕಲಿಸೋದು ಹೀಗೆ. ಇದನ್ನ ಅನುಸಂಧಾನ ಮಾಡಿಕೊಂಡು ತಿಂತ ಊಟ ಮಾಡ್ರಿ. ನಮ್ಮ ದೇಹದೊಳಗೆ ನಾಡಿಯಲ್ಲಿ ಪರಮಾತ್ಮ ಇದ್ದಾನೆ. ರಸ ಭೋಜ್ಯ ಪದಾರ್ಥಗಳಲ್ಲಿ ಇಷ್ಟು ವಿಧವಾದ ರಸ. ನಾವು ಸುಮ್ಮನೆ ಅಂದ್ಬಿಡ್ತೀವಿ ಉಪ್ಪು ಮುಂದಾಗಿದೆ ಅಂತೀವಿ, ಯಾವುದೋ ಒಂದು ಜಾಸ್ತಿ ಬೇಕು. ಅದೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದಂಥ ರಸ. ಹಾಲು, ಎಲ್ಲ ಹಣ್ಣುಗಳು, ಅದನ್ನು ಭಕ್ಷಣೆ ಮಾಡುವಾಗ ಅದರಲ್ಲಿರ್ತಕ್ಕಂಥ ಪರಮಾತ್ಮನ ರೂಪಗಳು ಎಷ್ಟಿದೆ ಅಂತಲಾದ್ರೂ ತಿಳ್ಕೊಂಡು, ಸ್ಥೂಲವಾಗಿ ಆದ್ರೂ ತಿಳ್ಕೊಂಡು ಅದನ್ನ ಹಾಲು ಕುಡಿಬೇಕು, ಊಟ ಮಾಡಬೇಕು, ತಿನ್ನುವಾಗ ಅದನ್ನು ಅನುಸಂಧಾನ ಮಾಡ್ರಿ ಅಂತ. ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು 29, ಸಾರಗುಡದೊಳಗೆ 5101 ಸ್ವರೂಪ, 2,62,125 ರೂಪ ಫಲಗಳಲ್ಲಿ. ಹಾಲಿನಲ್ಲಿ ಭಗವಂತನ ರೂಪಗಳು 354 ರಸರೂಪಗಳಿದೆಯಂತೆ. ಹಾಲಿನಲ್ಲಿರುವ ರಸರೂಪಗಳು 354. ಯಾಕೆ ಅಂದ್ರೆ ಹಾಲಿನಲ್ಲಿರ್ತಕ್ಕಂಥ ಮಾಧುರ್ಯಕ್ಕೆ ಹೆಸರು ವಿಷದ ಅಂತ ಹೆಸರು. ವಿಷದಂ ಕ್ಷೀರ ಮಾಧುರ್ಯಂ. ನಮಗೆ ಹೆಸರು ಗೊತ್ತಾಗುದಿಲ್ಲ. ಹಾಲು ಕುಡಿದಾಗ ಹೇಗಿದೆ, ರುಚಿಯಾಗಿದೆ. ಬೆಲ್ಲ ತಿಂದ್ರೆ ಸಿಹಿಯಾಗಿದೆ. ಹಾಲು ಸಿಹಿ, ಬೆಲ್ಲನೂ ಸಿಹಿ, ಹಣ್ಣು ಸಿಹಿ. ಆ ಸಿಹಿಯಲ್ಲೇ ವ್ಯತ್ಯಾಸ. ಆ ಸಿಹಿ ರಸವೇನಿದೆ, ಒಂದೊಂದು ಸಿಹಿ ಒಂದೊಂದು ಥರ, ಒಂದೊಂದರ ಮಾಧುರ್ಯ ಒಂದೊಂದು ರೀತಿ. ಎಲ್ಲ ಒಂದೇ ರೀತಿ ಮಾಧುರ್ಯ ಅಲ್ಲ. ನೀರು ಕುಡಿದಾಗ ಬರೋ ಮಾಧುರ್ಯ ರಸನೇ ಬೇರೆ, ಹಾಲು ಕುಡಿದಾಗ ಬರೋ ಮಾಧುರ್ಯ ರಸನೇ ಬೇರೆ, ಹಣ್ಣು ತಿಂದಾಗ ಬರೋ ಮಾಧುರ್ಯ ರಸನೇ ಬೇರೆ. ಆದರೆ ಅದಕ್ಕೆ ಹೆಸರು ಗೊತ್ತಿರೋದಿಲ್ಲ. ಪಾಕಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ನಾವು ಸ್ಥೂಲವಾಗಿ ಮಧುರ, ಮಾಧುರ್ಯ ರಸ ಅಂದ್ಬಿಡ್ತೀವಿ. ಖಾರದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಹಸಿಮೆಣಸಿನಕಾಯಿ ಖಾರ ಬೇರೆ, ಒಣ ಮೆಣಸಿನಕಾಯಿ ಕಾಳಿರ್ತದಲ್ಲ, ಒಣ ಮೆಣಸು ವರ್ತದಲ್ಲಿ ಹಾಕೋದು, ಅದ್ರ ಖಾರನೇ ಬೇರೆ. ಇದು ಖಾರನೇ, ಆದ್ರೆ ಆ ಖಾರ ಬೇರೆ, ಈ ಖಾರ ಬೇರೆ, ಅದ್ರ ಹೆಸರು ಗೊತ್ತಿಲ್ಲ. ಅದೇ ರೀತಿ ಮಾಧುರ್ಯದಲ್ಲಿ ಬಹಳ ವ್ಯತ್ಯಾಸ ಇದೆ. ಹಾಲಿನ ಮಾಧುರ್ಯಕ್ಕೆ ವಿಷದ ಅಂತ ಹೆಸರು. ವಿಷದಂ ಕ್ಷೀರ ಮಾಧುರ್ಯಂ. ಆ ವಿಷದ ಅನ್ನೋ ಶಬ್ದ ಬಂದದ್ದು ಯಾಕೆ ಅಂದ್ರೆ ಆ ಹಾಲಿನಲ್ಲಿ ಪರಮಾತ್ಮನ ಎಷ್ಟು ರೂಪ ಇದೆಯೋ ಅದಕ್ಕೆ ಸರಿಯಾಗಿ ಆ ಹೆಸರು ಬಂದಿದೆ. ಹಾಲಿನಲ್ಲಿರೋ ಪರಮಾತ್ಮನ ರೂಪ, ಆ ರಸದಲ್ಲಿರೋ ರೂಪ 354. 354 ನೋಡಿ. ವಿಷದ ಅನ್ನುವಂಥ ಶಬ್ದ ನೋಡಿದ್ರೆ ಆ ರೂಪ, ಆ ಸಂಖ್ಯೆ ನಮಗೆ ಸಿಕ್ಬಿಡ್ತದೆ. ವಿ ಅಂತ ಜಗನ್ನಾಥದಾಸರು ಒಳ್ಳೆ ಸಂಖ್ಯಾಶಾಸ್ತ್ರ ಉಪಯೋಗ ಮಾಡ್ತಾರೆ. ಅದ್ಭುತವಾದ ಸಂಖ್ಯಾಜ್ಞಾನ. ವಿ ಅನ್ನೋದು ಎಷ್ಟನೇ ಅಕ್ಷರ? ಯ-ರ-ಲ-ವ 4ನೇ ಅಕ್ಷರ. ವಿ ಅಂದ್ರೆ 4. ಅವರ್ಗೀಯ ವ್ಯಂಜನಗಳಲ್ಲಿ ವ ಅನ್ನೋದು 4ನೇ ಅಕ್ಷರ ಆಗ್ತದೆ. ಯ-ರ-ಲ-ವ ಅಂತಲೇ ಒಂದು ಗುಂಪು, ಅವರ್ಗೀಯ ವ್ಯಂಜನ ಅಂತ ಕರೀತಾರೆ ಅದನ್ನು. ಅದರಲ್ಲಿ ವಿ 4ನೇ ಅಕ್ಷರ. ಶ ಎಷ್ಟನೇ ಅಕ್ಷರ? ಯ-ರ-ಲ-ವ ಶ 5ನೇ ಅಕ್ಷರ. ವಿ ಅಂದ್ರೆ 4, ಶ ಅಂದ್ರೆ 5, ದ ಅಂದ್ರೆ ತ ಥ ದ 3ನೇ ಅಕ್ಷರ. ಅಲ್ಲಿ ಎಷ್ಟಾಯ್ತು? ವಿಷದ ಅಂತಂದ್ರೆ 4,453 ಅಂತ ಸಿಕ್ತು. ಆದ್ರೆ 453 ಅಂದ್ರೆ 453 ಅಂತ ತಿಳ್ಕೋಬಾರ್ದು, 353 ಅಂತ ಓದಬೇಕು. ಅಂಕಾನಾಂ ವಾಮತೋಗತಿ. ಸಂಖ್ಯೆಗಳನ್ನ ಬರೆದಾಗ ಎಡಭಾಗದಿಂದ ಓದಬೇಕಂತೆ ಕ್ರಮ ಹಾಕಿ. ಅಂಕಾನಾಂ ವಾಮತೋಗತಿ. ಬಾಕಿದ್ದೆಲ್ಲ ಎಡಗಡೆಯಿಂದ ಬಲಗಡೆ ಓದ್ಕೊಂಡು ಹೋಗೋದು. ಅಂಕೆಗಳನ್ನು ಮಾತ್ರ ಎಡಗಡೆ ಓದ್ಕೊಂಡು ಬರಬೇಕು ಅಂತಿರೋ. ಆ ಪ್ರಕಾರ ವಿ ಅಂದ್ರೆ 4, ಶ ಅಂದ್ರೆ 5, ದ ಅಂದ್ರೆ 3, 453 ಅಂತ ಓದಬಾರ್ದು. ಉಲ್ಟಾ ಓದಿದ್ರೆ 354. ಅದರಿಂದ ಇದು ಒಂದು ನಿದರ್ಶನ ಕೊಟ್ಟು. ಹೀಗೆ ಎಲ್ಲ ಕ್ಷೀರಗತ ರಸರೂಪಗಳು 354. ವಿಷದ ಅನ್ನೋ ಶಬ್ದಕ್ಕೆ ಸರಿಯಾಗಿ 354 ರೂಪ ಆಯ್ತು. ಅದೇ ರೀತಿ ತುಪ್ಪದಲ್ಲಿ ಒಂದು ಮಾಧುರ್ಯ ಇರ್ತದೆ. ಅದೇ ತುಪ್ಪ ತಿಂದಾಗ ಆ ಮಾಧುರ್ಯ ಗೊತ್ತಾಗದೇ ಇದ್ರೂ ಇನ್ನೊಂದರ ಜೊತೆಗೆ ಬೆರೆಸಿದಾಗ ಆ ರಸ ಅಭಿವ್ಯಕ್ತ ಆಗ್ತದೆ. ಕೆಲವು ರಸಗಳು ಹಾಗೆ ಇನ್ನೊಂದು ರಸದ ಜೊತೆಗೆ ಸೇರಿದಾಗ ಮಾತ್ರ ಅಭಿವ್ಯಕ್ತ ಆಗ್ತದೆ. ನೆಲ್ಲಿಕಾಯಿ ಇದೆ, ಬರೇ ನೆಲ್ಲಿಕಾಯಿ ತಿಂದು ಬಿಟ್ರೆ ಅದರ ರಸ ಅಭಿವ್ಯಕ್ತ ಆಗುದಿಲ್ಲ. ನೆಲ್ಲಿಕಾಯಿ ತಿಂದು ಕೂಡಲೇ ನೀರು ಕುಡಿಬೇಕು, ಆಗ ಅದರ ಸಿಹಿ ರಸ ಅಭಿವ್ಯಕ್ತ ಆಗ್ತದೆ. ನೀರಿನಿಂದ ಅಭಿವ್ಯಕ್ತ ಆಗ್ತದೆ. ಉಪ್ಪಿನಿಂದ ಅಭಿವ್ಯಕ್ತ ಆಗುವ ರಸಗಳೆಲ್ಲ ಇದೆ. ಅದಕ್ಕೆ ಉಪ್ಪು ಬಹಳ ಮುಖ್ಯ. ಪಾಯಸಕ್ಕೂ ಕೂಡ ಉಪ್ಪು ಹಾಕ್ತಾರೆ ಕೆಲವು ಕಡೆ. ಪರಮಾನ್ನ ಮಾಡಿ ಉಪ್ಪು ಹಾಕ್ತಾರೆ. ಯಾಕೆ ಅಂದ್ರೆ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಪ್ರಚುರ ಆಗಿ ಬಿಡ್ತದೆ. ಆವಾಗ ಅಪ್ರಚುರವಾಗಿ ಹಾಕಬೇಕು. ಅಪ್ರಚುರ ರಸ ಅಂತ ಉಪ್ಪು ಹಾಕಿದರೆ ಆ ಪರಮಾನ್ನದಲ್ಲಿದ್ದಂತಹ ಸಿಹಿ ಅಭಿವ್ಯಕ್ತ ಆಗ್ತದೆ. ಮಾವಿನ ಹಣ್ಣಿನ ರಸಾಯನ ಮಾಡಿದರೆ ಅದಕ್ಕೆ ಉಪ್ಪು ಹಾಕ್ತಾರೆ. ಯಾಕೆಂದ್ರೆ ಆ ಸಿಹಿ ಅಭಿವ್ಯಕ್ತ ಆಗ್ತದೆ. ಪಾನಕಕ್ಕೂ ಉಪ್ಪು ಹಾಕ್ತಾರೆ, ಆ ಸಿಹಿ ಅಭಿವ್ಯಕ್ತ ಆಗ್ತದೆ. ಸ್ವಲ್ಪ ಅಪ್ರಚುರವಾಗಿ ಹಾಕಿದ್ರೆ
ಹೀಗೆ ಅಭಿವ್ಯಕ್ತ ಆಗೋದುಂಟು. ತುಪ್ಪದಲ್ಲಿಯೂ ಕೂಡ ಇನ್ನೊಂದರ ಜೊತೆಗೆ ಸೇರಿದಾಗ, ಪರಮಾನ್ನದ ಜೊತೆಗೋ ಸಾರಿನ ಜೊತೆಗೋ ಸೇರಿದಾಗ ತುಪ್ಪದ ರಸ ಅಭಿವ್ಯಕ್ತ ಆಗ್ತದೆ. ಆ ಮಾಧುರ್ಯ, ಆ ಘೃತದಲ್ಲಿರ್ತಕ್ಕಂಥ ಆ ಮಾಧುರ್ಯಕ್ಕೆ ಸ್ಥಿರ ಅಂತ ಹೆಸರು. ತುಪ್ಪದಲ್ಲಿರೋ ಮಾಧುರ್ಯಕ್ಕೆ ಸ್ಥಿರ ಅಂತ ಕರೀತಾರೆ. ಆ ತುಪ್ಪದಲ್ಲಿ ಪರಮಾತ್ಮ 29 ರೂಪಗಳಿಂದ ಇದ್ದಾನೆ. ರ ಅಂದ್ರೆ ಸ್ಥಿರ ಅನ್ನುವಲ್ಲಿ ರ ಅಂದ್ರೆ 2, ಸ್ಥಿ ಅಂದ್ರೆ 9. ಆದ್ರಿಂದ ಒಟ್ಟು ಸ್ಥಿರ ಅಂತಂದ್ರೆ 29 ರೂಪಗಳಾಯ್ತು. ಎಲ್ಲದೊಳಗೆ ಸಾರ ಗುಡದೊಳಗೆ 5101 ಸ್ವರೂಪ. ಬೆಲ್ಲದಲ್ಲಿರ್ತಕ್ಕಂಥ ರಸಕ್ಕೆ ತೀಕ್ಷ್ಣ ಅಂತ ಹೆಸರು. ತೀಕ್ಷ್ಣ ಅಂತಂದ್ರೆ ಅದೊಂದು ಬೆಲ್ಲದ ರಸಕ್ಕೆ ಹೆಸರು, ಆ ಬೆಲ್ಲದ ಮಾಧುರ್ಯ. ಅದರಿಂದ ಆ ತೀಕ್ಷ್ಣ ಅನ್ನೋ ಸಂಖ್ಯೆ, ಆ ಅಕ್ಷರ ಲೆಕ್ಕ ಹಾಕಿದರೆ 5101 ರೂಪಗಳು ಸಿಗ್ತದೆ. ಇನ್ನು ಫಲಗಳಲ್ಲಿ 2625 ರೂಪ ಫಲಗಳಲ್ಲಿ 2000 ಅಂದ್ರೆ 2000, 62 ಶತ ಅಂದ್ರೆ 62 ಅಂದ್ರೆ 8, 6 ಮತ್ತು 2 8, 800 ಪಂಚವಿಂಶತಿ ರೂಪ 25. 2825 ರೂಪದಿಂದ ಫಲಗಳಲ್ಲಿದ್ದಾನೆ. ಹಣ್ಣುಗಳಲ್ಲಿ ನಿರಹರ ಅಂತ ಆ ಹಣ್ಣಿನಲ್ಲಿರ್ತಕ್ಕಂಥ ರಸಕ್ಕೆ ಹೆಸರು ನಿರಹರ. ಒಟ್ಟು ಮುಂದಿನ ಪದ್ಯದಲ್ಲಿ ದಾಸರು ಹೇಳ್ತಾರೆ ಆ ಹೆಸರುಗಳನ್ನು. ವಿಷದ, ಸ್ಥಿರ, ತೀಕ್ಷ್ಣವು, ನಿರಹರ ರಸಗಳೊಳು 35,000 ತ್ರಿಶತನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. ಒಟ್ಟು ಸೇರಿಸಿದಾಗ ಹಣ್ಣಿನ ರಸ, ಹಣ್ಣುಗಳನ್ನೆಲ್ಲ ಸೇರಿಸಿ ಅದಕ್ಕೊಂದಿಷ್ಟು ಬೆಲ್ಲ ಹಾಕಿ, ಆ ಬೆಲ್ಲ ಅದರ ಜೊತೆಗೆ ಹಾಲು ಸೇರಿಸಿ, ತುಪ್ಪವನ್ನು ಸೇರಿಸಿ, ಆ ಹಣ್ಣಿನ ರಸ, ಆ ಫ್ರೂಟ್ ಸಾಲಿಡ್ ಅಂತ ಮಾಡಿ ತಗೊಳ್ಳುವಾಗ ಎಷ್ಟು ರೂಪ ಆದೀತು ಒಟ್ಟಿಗೆ ಅಂತಂದ್ರೆ, ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ರಸಗಳು 3-4 ರಸವು ಸೇರ್ತದೆ. ಆವಾಗ 35,000 ತ್ರಿಶತ ನವರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. 8,309 ರೂಪ ಆಯ್ತು. ಹಣ್ಣು, ಹಾಲು, ಬೆಲ್ಲ, ಅದಕ್ಕೆ ಮೇಲೆ ತುಪ್ಪನ್ನು ಹಾಕಿ ತಗೊಂಡ್ರೆ 8,309 ರೂಪಗಳಾಗ್ತದೆ. ಈ ರೀತಿ ಅನುಸಂಧಾನ ಮಾಡಿ ಭುಂಜಿಪುದು ವಿಷಯ. ಶ್ವಸನ ತತ್ವೇಶರೊಳಗಿದ್ದು ಈ ಪೆಸರಿನಿಂದಲೇ ಕರೆಸುವನು, ಧೇನಿಸಿದರೀಪರಿ ಮನಕೆ ಪೊಳೆವನು ಬಲ್ಲ ವಿಬುಧರಿಗೆ. ಮುಖ್ಯ ಪ್ರಾಣದೇವರು ಎಲ್ಲಾ ತತ್ವಾಭಿಮಾನಿ ದೇವತೆಗಳೊಳಗಿದ್ದುಕೊಂಡು ನಮ್ಮ ದೇಹದ ನಾಡಿಯಲ್ಲಿಯೂ ಇದ್ದು ಭೋಜ್ಯ ಪದಾರ್ಥದಲ್ಲಿಯೂ ಇದ್ದು ಪರಮಾತ್ಮ ಊಟ ಮಾಡಿಸ್ತಾನೆ. ಅದನ್ನ ಧ್ಯಾನಿಸಿದರೆ, ದಿನಾ ಚಿಂತನೆ ಮಾಡಿದರೆ, ಧ್ಯಾನ ಮಾಡಿದರೆ ಈ ಪರಿ ಬಲ್ಲ ವಿಭುಧರಿಗೆ ಪೊಳೆವನು. ಊಟ ಮಾಡುವಾಗೆಲ್ಲ ಅದೇ ಸ್ಮರಣೆನೆ ಬರ್ತದೆ. ಹೀಗೆ ಊಟ ಮಾಡ್ರಿ ಅಂತ ಕಲಿಸಿ. ಭೋಜನದ ಪ್ರಕ್ರಿಯೆ ಮತ್ತೊಂದು ರೀತಿ ಇದೆ. ಅಲ್ಲಿ ಭಗವಂತನ ಚಿಂತನೆ ಹೇಳ್ತಾರೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕ ಆಸ್ಯದಿ ಶಫರ ನಾಮಕ ಜಿಶ್ವೇಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯದೊಳು ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದು ಅವರವರ ರಸ ಸ್ವೀಕರಿಸಿಕೊಡುವ. ಇನ್ನು ನಾವು ಊಟ ಮಾಡುವಾಗ ಇಷ್ಟು ರೂಪಗಳ ವ್ಯಾಪಾರ ಇದೆ ಭಗವಂತನ ರೂಪಗಳದ್ದು. ಕಪಿಲ ನಾಮಕ ಪರಮಾತ್ಮ, ನರಸಿಂಹದೇವರು, ಪರಶುರಾಮ ದೇವರು, ಮತ್ಸ್ಯಾವತಾರಿ ಪರಮಾತ್ಮ, ಹಂಸನಾಮಕ ಪರಮಾತ್ಮ, ಹಯಗ್ರೀವ ದೇವರು, ಇವರದ್ದೆಲ್ಲ ವ್ಯಾಪಾರ ಇದೆ ಅಂತೆ ಒಬ್ರು ಊಟ ಮಾಡುವಾಗ. ಕಪಿಲ ನಾಮಕ ಪರಮಾತ್ಮನ ವ್ಯಾಪಾರ ಏನು ಅಂತಂದ್ರೆ, ಕಪಿಲ ನರಹರಿ ಭಾರ್ಗವತ್ರಯ ವಪುಷ ಕ್ರಮವಾಗಿ ಇಟ್ಕೊಳ್ಬೇಕು. ನೇತ್ರದಿ ನಾಸಿಕ ಆಸ್ಯದಿ. ಕಪಿಲ ನಾಮಕ ಪರಮಾತ್ಮ ನಮ್ಮ ಕಣ್ಣಿನೊಳಗಿದ್ದುಕೊಂಡು ಊಟ ಮಾಡೋ ಪದಾರ್ಥಗಳು ಎಲ್ಲಿ ಏನಿದೆ, ಎಲ್ಲಿ ಮೆಣಸಿನಕಾಯಿ ಇದೆ, ಯಾವುದನ್ನು ತೆಗೆದಿಡಬೇಕು, ಯಾವುದನ್ನು ತಿನ್ನಬೇಕು, ಯಾವ್ದು ಆರಿಸಿಡಬೇಕು, ಇದನ್ನೆಲ್ಲ ನೋಡ್ಬೇಕಲ್ಲ. ಕಪಿಲ ನಾಮಕ ಪರಮಾತ್ಮ ಕಣ್ಣಿನಲ್ಲಿದ್ದುಕೊಂಡು ಆ ಕೆಲಸ ಮಾಡಿಸ್ತಾನೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ವವಲೋಕಯ ಅಂತ ನೈವೇದ್ಯ ಮಾಡುವಾಗ ಹೇಳೋದು. ಕಪಿಲ ನಾಮಕ ಪರಮಾತ್ಮ ಕಣ್ಣಿನಲ್ಲಿದ್ದುಕೊಂಡು ಪದಾರ್ಥಗಳನ್ನು ನೋಡ್ತಾನೆ. ಇಲ್ಲದೆ ಇದ್ರೆ ಯಾವ್ದು ಆರಿಸಿಡ್ಬೇಕು, ಯಾವ್ದು ಬಿಡ್ಬೇಕು ಒಂದು ಗೊತ್ತಾಗುದು. ಯಾವುದು ಎಲ್ಲಿ ಬಡಿಸಿದ್ದಾರೆ, ಎಲ್ಲಿ ಹೇಗೆ ನಾವು ತಿನ್ನಬೇಕು, ಯಾವುದನ್ನ ಕಲಿಸಬೇಕು, ಇದಕ್ಕೆಲ್ಲ ಕಪಿಲ ನಾಮಕ ಪರಮಾತ್ಮನ ವ್ಯಾಪಾರ ಇರ್ತದೆ. ನರಸಿಂಹದೇವರು ನಾಸಿಕ, ಮೂಗಿನಲ್ಲಿದ್ದುಕೊಂಡು ನರಸಿಂಹದೇವರು ಅದರ ಸುಗಂಧ ಆಘ್ರಾಣಿಸೋ ಹಾಗೆ ಅವರು ಮಾಡ್ತಾರಂತೆ. ಇನ್ನು ಭಾರ್ಗವ ವಪುಷ, ಕಪಿಲ ವಪುಷ, ಕಪಿಲ ಸ್ವರೂಪ ಉಳ್ಳವನು, ನರಹರಿ ವಪುಷ, ಭಾರ್ಗವ ವಪುಷ ಒಟ್ಟಿಗೆ ಸೇರಿಸಿ ಕಪಿಲ ನರಹರಿ ಭಾರ್ಗವತ್ರಯ ವಪುಷ. ಭಾರ್ಗವ ಪರಶುರಾಮ ದೇವರು ಬಾಯಿಯಲ್ಲೇ ಇರ್ತಾರಂತೆ. ಬಾಯಿಯೊಳಗೊಂದು ಅಗ್ನಿ ಇರ್ತದೆ. ಮುಖೇ ಆಹವನೀಯ ಅಗ್ನಿ ಅಂತ, ಮುಖದಲ್ಲೊಂದು ಅಗ್ನಿ, ಅದೊಂದು ಯಜ್ಞ. ಊಟ ಮಾಡೋದು ಒಂದು ಯಜ್ಞ. ಬಾಯಿಯಲ್ಲಿರ್ತಕ್ಕಂಥ ಅಗ್ನಿಯಲ್ಲಿ ಪರಶುರಾಮ ದೇವರು ಇರ್ಬೇಕು. ಆದ್ದರಿಂದ ಕಣ್ಣಿನಲ್ಲಿ ಕಪಿಲ, ಮೂಗಿನಲ್ಲಿ ನರಸಿಂಹದೇವರು,
ಬಾಯಿಯಲ್ಲಿ ಪರಶುರಾಮ ದೇವರಿದ್ದು ಈ ಭೋಜನದ ಕೆಲಸವನ್ನ ಮಾಡಿಸ್ತಾರಂತೆ. ನಾಸಿಕ ಆಸ್ಯದಿ, ನೇತ್ರದಿ ನಾಸಿಕ ಆಸ್ಯದಿ. ಇನ್ನು ಶಫರ ನಾಮಕ ಜಿಶ್ವೆಯಲ್ಲಿ, ಬಾಯಿಯಲ್ಲಿರುವ ಅಗ್ನಿಯಲ್ಲಿ ಪರಶುರಾಮ ದೇವರಿರ್ತಾರೆ. ನಾಲಿಗೆ ಬೇಕಲ್ಲ, ರಸಗ್ರಹಣ ಮಾಡೋದು ನಾಲಿಗೆ. ಆ ನಾಲಿಗೆಯಲ್ಲಿರೋದು ಮತ್ಸ್ಯರೂಪಿ ಪರಮಾತ್ಮ ನಾಲಿಗೆಯಲ್ಲಿರ್ತಾನಂತೆ, ರಸ ಸ್ವೀಕಾರ ಮಾಡ್ಲಿಕ್ಕೆ, ರಸದ ಅನುಭವ ತಂದುಕೊಡ್ಲಿಕ್ಕೆ. ಶಫರ ನಾಮಕ ಜಿಶ್ವೆಯಲ್ಲಿ. ಇನ್ನು ಊಟ ಮಾಡ್ಬೇಕಾದ್ರೆ ಬರೀ ನಾಲಿಗೆ ಇದ್ರೆ ಸಾಲದು, ಹಲ್ಲೂ ಬೇಕು. ದಂತದಲ್ಲಿ ಹಂಸಾಖ್ಯ, ದಂತದಲ್ಲಿ ಹಂಸನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದು ಆ ಖಾದ್ಯ ಪದಾರ್ಥಗಳ ಭಕ್ಷಣಕ್ಕೆಲ್ಲ ಅನುಗ್ರಹ ಮಾಡ್ತಾನೆ. ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯಗಳು, ಮಾತೂ ಬೇಕು. ಏನ್ ಬೇಕು, ಏನ್ ಹಾಕಿರಿ, ಏನ್ ಬೇಡ ಅಂತ ಮೊದಲು ಹೇಳಬೇಕು. ಏನೇನ್ ಅಡಿಗೆ ಮಾಡ್ರಿ ಅಂತ ಹೇಳಬೇಕು. ಈ ಮಾತಿನಲ್ಲಿರ್ತಕ್ಕಂಥದ್ದು ತ್ರಿಪದಿಪಾದ್ಯ ಹಯಾಸ್ಯ. ತ್ರಿಪದಿ ಅಂತಂದ್ರೆ ಗಾಯತ್ರಿ ಅಂತಲೂ ಒಂದರ್ಥ ಇದೆ. 3 ವಿಭಾಗವುಳ್ಳಂಥ ತ್ರಯಿ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ವೇದ. ವೇದಕ್ಕೂ ತ್ರಯಿ ಅಂತ ಹೆಸರಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಇನ್ನೊಂದಿದೆ. ಆದ್ರೆ ಒಟ್ಟು ವೇದವನ್ನ 3 ಅಂತ ವಿಭಾಗ ಮಾಡ್ತಾರೆ. ತ್ರಯಿ ಅಂತಲೇ ವೇದಕ್ಕೆ ಹೆಸರು. ಗದ್ಯ, ಪದ್ಯ, ಗೀತ ಅಂತ. ಯಜುರ್ವೇದ ಎಲ್ಲ ಗದ್ಯಾತ್ಮಕವಾದದ್ದು. ಯಜುರ್ವೇದ ಗದ್ಯ ರೂಪದಲ್ಲಿರ್ತದೆ. ಇಷೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥ ದೇವೋ ವತ್ಸಭಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯದ್ದು. ಹೀಗೆ ಅದು ಗದ್ಯ. ಋಗ್ವೇದ ತಗೊಂಡ್ರೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಇದು ಪದ್ಯ. ಇನ್ನು ಸಾಮವೇದ, ಇದರಲ್ಲೇ ಋಗ್ವೇದದನ್ನೇ ಗಾನ ರೂಪದಲ್ಲಿ ಹೇಳಿದ್ರೆ ಪ್ರತ್ಯೇಕ ಮಂತ್ರಗಳು ಇದೆ. ಅದು ಗೀತ. ಗದ್ಯ, ಪದ್ಯ, ಗಾನ ಅಂತ 3 ವಿಭಾಗ. ಇದರಲ್ಲಿ ಅಥರ್ವಣ ವೇದದಲ್ಲಿ ಗದ್ಯ ಪದ್ಯ ಎರಡೂ ಸೇರ್ಕೊಂಡಿದೆ. ಗದ್ಯ ಪದ್ಯ ಎರಡೂ ಉಭಯಾತ್ಮಕವಾದ್ದು. ಆದ್ರಿಂದ ಇದು 3 ಅಂತಲೇ ಪರಿಗಣನೆ ಮಾಡಿದ್ದಾರೆ, ಗದ್ಯ ಪದ್ಯ ಗೀತ ಅನ್ನೋ ಕ್ರಮದಿಂದ. ತ್ರಿಪದಿಪಾದ್ಯ ಅಂದ್ರೆ ಸಕಲ ವೇದ ಪ್ರತಿಪಾದ್ಯನಾಗಿರತಕ್ಕಂಥ ಹಯಾಸ್ಯ ಹಯಗ್ರೀವ ದೇವರು ಮಾತಿನಲ್ಲಿ ನೆಲೆಸಿರ್ತಾರಂತೆ. ಈ ಪ್ರಕಾರ ಕಪಿಲ ನರಹರಿ ಭಾರ್ಗವ, ಶಫರ ನಾಮಕ ಅಂತಂದ್ರೆ ಮತ್ಸ್ಯರೂಪಿ ಪರಮಾತ್ಮ, ದಂತದಲ್ಲಿ ಹಂಸ, ಮಾತಿನಲ್ಲಿ ಹಯಗ್ರೀವ ದೇವರು, ಇಷ್ಟು ಜನ ಇದ್ದುಕೊಂಡು ಒಬ್ಬರ ಊಟ ನಡೆಸ್ತಾರೆ. ಕೃಪಣರೊಳಗಿದ್ದು ಅಂತಾರೆ ದಾಸರು. ಈ ಭಗವದ್ ರೂಪದ ವ್ಯಾಪಾರ ಇಲ್ಲದೆ ಇದ್ರೆ ಕೃಪಣರು ಊಟ ಏನ್ ಮಾಡ್ಲಿಕ್ಕೆ ಬರ್ತದೆ ಜೀವರಾಶಿಗಳಿಗೆ? ಶೋಚನೀಯರವರು. ಪರಮಾತ್ಮನ ರೂಪ ಇಲ್ದಿದ್ರೆ ಊಟನೇ ನಡೆಯೋದಿಲ್ಲ. ಆದ್ರಿಂದ ಇವರೊಳಗೆ ಇದ್ದುಕೊಂಡು ಅವರವರ ರಸ ಸ್ವೀಕರಿಸಿಕೊಡುವ ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿ ಅನುಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ. ಇಷ್ಟು ಮಾತ್ರ ಆದ್ರೂ ಸಾಲದು. ಕೈಯಿಂದ ಊಟ ಮಾಡ್ತೇವೆ, ಅಲ್ಲೆಲ್ಲ ಭಗವದ್ ರೂಪ ಬೇಕು. ನಮ್ಮ ದೇಹದಲ್ಲೇ ಪರಮಾತ್ಮನ ರೂಪ ಬೇಕು. ಕುಸಿದು ಬೀಳದಂತೆ ಕೂತಿರ್ತೇವೆ, ಕೈಯ ವ್ಯಾಪಾರ ನಡಿಬೇಕು. ಆ ಪದಾರ್ಥಗಳಲ್ಲಿ ಭಗವದ್ ರೂಪ, ನಮ್ಮಲ್ಲಿ ಪರಮಾತ್ಮನ ರೂಪ. ಇನ್ನು ಕೆಲವು ಪಂಚರೂಪಗಳ ಉಪಾಸನೆಯನ್ನು ಹೇಳ್ತಾರೆ. ಈಗ ಪಂಚರೂಪ ಉಪಾಸನೆ ಭೋಜನ ಮಾಡುವಾಗ ಹೇಗೆ ಮಾಡಬೇಕು ಅಂತಂದ್ರೆ, ಸಂಕರ್ಷಣ ಮತ್ತು ಪ್ರದ್ಯುಮ್ನ 2 ರೂಪದಿಂದ ಭೋಕ್ತೃಗಳಲ್ಲಿ ಇರ್ತಾನಂತೆ ಪರಮಾತ್ಮ. ಊಟ ಮಾಡುವವರಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪ. ಬಡಿಸುವಂಥ ಭೋಜ್ಯ ಪದಾರ್ಥಗಳಲ್ಲಿ ನಾರಾಯಣ ಮತ್ತು ಅನಿರುದ್ಧ ರೂಪ ಅಲ್ಲಿರ್ತದೆ. ನಾರಾಯಣ ಅನಿರುದ್ಧ ಭೋಜ್ಯ ವಸ್ತುಗಳಲ್ಲಿ, ಸಂಕರ್ಷಣ ಪ್ರದ್ಯುಮ್ನ ಭೋಕ್ತೃಗಳಲ್ಲಿ, ಊಟ ಮಾಡುವವರಲ್ಲಿ. ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ. ಊಟ ಮಾಡುವ ಶಕ್ತಿ ಬರಬೇಕಲ್ಲ ಊಟ ಮಾಡ್ಲಿಕ್ಕೆ. ಕೆಲವ್ರಿಗೆ ಅಂತಾರೆ ಊಟ ಮಾಡ್ಲಿಕ್ಕೂ ಶಕ್ತಿ ಇಲ್ಲ ಅಂತ. ಊಟ ಮಾಡ್ಲಿಕ್ಕೆ ಶಕ್ತಿ ಬರಬೇಕು, ಕೈಯಲ್ಲಿ ಶಕ್ತಿ ಬೇಕು. ಇದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಅವರಿಬ್ಬರು ಇರ್ತಾರೆ. ಕರೆಸುವನು ನಾರಾಯಣ ಅನಿರುದ್ಧ 2 ನಾಮದಿ ಭೋಜ್ಯ ವಸ್ತುಗ ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರೌ ಅಂತ. ಭೋಕ್ತೃಶಕ್ತಿ ಕೊಟ್ಟು ನಮ್ಮಲ್ಲಿ ನಾರಾಯಣ ಅನಿರುದ್ಧೌತು ಭೋಜ್ಯ ವಸ್ತುಷು. ನಾರಾಯಣ ಅನಿರುದ್ಧ ಭೋಜ್ಯ ವಸ್ತುಗಳಲ್ಲಿ ಇರ್ತಾರೆ. ಹೀಗೆ 4 ರೂಪ. ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ಆದ್ರಿಂದಲೇ ಊಟ ಮಾಡಿದಾಗ ತೃಪ್ತಿ ಆಗ್ತದೆ. ಜಡವಾದಂಥ ಭೋಜ್ಯ ವಸ್ತುಗಳಿಂದ ಆದದ್ದಲ್ಲ, ಅಲ್ಲಿರ್ತಕ್ಕಂಥ ಭಗವದ್ ರೂಪದಿಂದ ತೃಪ್ತಿ ಆಯ್ತು. ಇನ್ನು ವಾಸುದೇವನ ಕೆಲಸ ಏನು ಅಂತಂದ್ರೆ, ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ. ವಾಸುದೇವನ ವ್ಯಾಪಾರ ನಮ್ಮಲ್ಲಿ ನಾರಾಯಣ, ಅದು ಸಂಕರ್ಷಣ ಪ್ರದ್ಯುಮ್ನ. ಭೋಜ್ಯ ವಸ್ತುಗಳಲ್ಲಿ ನಾರಾಯಣ ಅನಿರುದ್ಧ. ಆ ಭೋಜ್ಯ ವಸ್ತುವಲ್ಲಿರ್ತಕ್ಕಂಥ ನಾರಾಯಣ ಅನಿರುದ್ಧ ರೂಪಗಳನ್ನ
ಈ ನಮ್ಮಲ್ಲಿರ್ತಕ್ಕಂಥ ಸಂಕರ್ಷಣ ಪ್ರದ್ಯುಮ್ನರ ಜೊತೆಗೆ ಐಕ್ಯ ಸೇರಿಸ್ತೀವಿ, ನಾವು ಐಕ್ಯ ಮಾಡಿಸ್ತೇವೆ ಆ ಭಗವದ್ ರೂಪಗಳಿಗೆ. ಅಂದ್ರೆ ಎಲೆಯಿಂದ ತುತ್ತು ತೆಗೆದು ಬಾಯಿ ಒಳಗೆ ಇಟ್ಕೊಳ್ತೀವಿ. ಅಲ್ಲಿ ತನಕ ಅವಕಾಶ ಬೇಕಲ್ಲ, ಸ್ಪೇಸ್ ಬೇಕು, ಖಾಲಿ ಜಾಗ ಇದೆಯಲ್ಲ. ಎಲೆಯಿಂದ ತೆಗೆದು ಕೈ ಅಲ್ಲಾಡ್ಬೇಕು, ಹೀಗೆ ಕೈ ಬರಬೇಕು, ಬಾಯಿ ತನಕ ಕೈ ಬರಬೇಕು, ಮಧ್ಯದಲ್ಲಿ ಅವಕಾಶ ಬೇಕು. ಯಾರಾದ್ರೂ ಅಡ್ಡ ತಡೆದು ಬಿಟ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಆ ಎಲೆಗೂ ಬಾಯಿಗೂ ಇರತಕ್ಕಂಥ ಹೊರಗಡೆ ಇರತಕ್ಕಂಥ ಸ್ಪೇಸ್ ಇದೆಯಲ್ಲ, ಅವಕಾಶ, ಆ ಆಕಾಶದಲ್ಲಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾರೆ. ಇಷ್ಟು ಮಾತ್ರ ಸ್ಪೇಸ್ ಇದ್ರೆ ಸಾಲದು. ಬಾಯಿ ಒಳಗೆ ಹಾಕೊಂಡ ಮೇಲೆ ಒಳಗಡೆಯೂ ಸ್ವಲ್ಪ ಖಾಲಿ ಜಾಗ ಬೇಕು. ಖಾಲಿ ಜಾಗ ಇದ್ರೆ ಆ ಉಂಡಂತ ತುತ್ತು ನಾಳದಲ್ಲಿ ಹೊಟ್ಟೆ ತನಕ ಇಳೀತದೆ. ಅದೇನಾದ್ರೂ ನಾಳ ಬಂದಾಗಿ ಹೋಗಿದ್ರೆ ಅನ್ನ ನಾಳ ಬಂದು ಅಂತ ಆಗ್ತದೆ ಕೆಲವರು. ಅನ್ನ ನಾಳ ಬಂದಾಗಿಬಿಡ್ತು, ಅಲ್ಲೇನೋ ಒಂದು ಗಡ್ಡೆ ಬೆಳೀತು ಅಂತಂದ್ರೆ ಆಹಾರ ಒಳಗೆ ಹೋಗೋದೇ ಇಲ್ಲ. ಹೀಗೆ ಊಟ ಮಾಡಿದಂಥ ತುತ್ತು ಒಳಗಡೆ ಹೊಟ್ಟೆ ಒಳಗೆ ಹೋಗ್ಬೇಕಾದ್ರೆ ಗಂಟ್ಲಲ್ಲಿ ಅಲ್ಲೆಲ್ಲ ಅವಕಾಶ ಬೇಕು. ಹೀಗೆ ಒಳಗೆ ಮತ್ತು ಹೊರಗಡೆ ಆಕಾಶವನ್ನು ಇಟ್ಟಿದ್ದಾನೆ ಪರಮಾತ್ಮ. ದೇಹದ ಒಳಗೂ ಒಂದಿಷ್ಟು ಆಕಾಶ ಇದೆ, ಹೊರಗಂತೂ ಇದ್ದೇ ಇದೆ. ಒಳಗೆ ಹೊರಗೆ ಇರತಕ್ಕಂಥ ಆಕಾಶಕ್ಕೆ, ಆ ಸ್ಪೇಸ್ಗೆ, ಆ ಅವಕಾಶಕ್ಕೆ ನಿಯಾಮಕನಾಗಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನೆ. ಆದ್ರಿಂದ ದೇಹವನ್ನ ಪಂಚಭೌತಿಕ ಅಂತ ಕರೀತಾರೆ. ದೇಹದೊಳಗೆ ಆಕಾಶನೂ ಇದೆ, ಒಳಗಡೆ ಖಾಲಿ ಜಾಗ ಇದೆ. ಎಷ್ಟೋ ಜನ ಹೇಳ್ತಾರೆ ಹೊಟ್ಟೆಯಲ್ಲಿ ಜಾಗನೇ ಇಲ್ಲ ಅಂತ. ಜಾಗ ಇಲ್ದಿದ್ದಾಗ ತಿನ್ಲಿಕ್ಕೆ ಆಗೋದು. ತಿಂದದ್ದನ್ನೆಲ್ಲ ಖಾಲಿ ಮಾಡಿ ಮತ್ತೆ ಖಾಲಿ ಜಾಗ ಮಾಡಿಸುವನು. ತಿಂದದ್ದನ್ನೆಲ್ಲ ಹೊರಗೆ ಹಾಕಿ ಯಾವ್ದಾವ್ದನ್ನ ರಸ ಮಾಡಿ ಎಲ್ಲೆಲ್ಲಿ ಸೇರಬೇಕು 16 ಕಳೆಗಳಿಗೆ ಸೇರಿಸಿ ಮತ್ತೆ ಖಾಲಿ ಜಾಗ ಮಾಡಿಸ್ತಾನಲ್ಲ, ಆ ಖಾಲಿ ಜಾಗ ಮಾಡಿಸುವನು ವಾಸುದೇವ ರೂಪಿ ಪರಮಾತ್ಮ. ಹೊಟ್ಟೆ ಒಳಗೆ ಹೊರಗಡೆ ಖಾಲಿ ಜಾಗ ಬೇಕು. ಹೀಗೆ ವಾಸುದೇವನು ಒಳ ಹೊರಗೆ ಅಂದ್ರೆ ದೇಹದಿಂದ ಹೊರಗೆ ಎಲೆ ತನಕ ಬೇಕು ಅವಕಾಶ, ಅಲ್ಲಿ ಒಳಗೆ ಅವಕಾಶ ಕೊಡುವ ನಭಸ್ಥನಾಗಿ ಆಕಾಶದಲ್ಲಿದ್ದುಕೊಂಡು, ಈ ಆಕಾಶ ಅಂದ್ರೆ ಅವಕಾಶ, ಸ್ಪೇಸ್, ಖಾಲಿ ಜಾಗ, ಅದಕ್ಕೆ ನಿಯಾಮಕನಾಗಿ ಅಲ್ಲಿದ್ದು ನಮ್ಮ ಊಟವನ್ನು ಮಾಡಿಸ್ತಾ ಇದ್ದಾನೆ ವಾಸುದೇವ ರೂಪಿ ಪರಮಾತ್ಮ. ಹೀಗೆ ರಮಾ ಸಮೇತನಾಗಿ ವಿಹಾರ ಮಾಡ್ಪನು ಪಂಚರೂಪದಲ್ಲಿ, ಒಟ್ಟು ಪಂಚರೂಪದಲ್ಲಿದ್ದುಕೊಂಡು, ಇದು ಬರೇ ನಮ್ಮಲ್ಲಿ ಮಾತ್ರ ಅಲ್ಲ, ಸರೋರುಹ ಸಂಭವ ಚತುರ್ಮುಖ ಬ್ರಹ್ಮಾದಿಗಳು, ಚತುರ್ಮುಖ ಬ್ರಹ್ಮ, ರುದ್ರ, ಇಂದ್ರಾದಿ ಸಮಸ್ತ ಚೇತನ ರಾಶಿಗಳಲ್ಲಿ ರಮಾ ಸಮೇತನಾಗಿ ಪಂಚರೂಪದಿಂದ ಪರಮಾತ್ಮ ಇದ್ದು ಈ ಭೋಜನ ಪ್ರಕ್ರಿಯೆಯನ್ನು ನಡೆಸ್ತಾನೆ ಅಂತ ಯಾರು ತಿಳಿತಾನೋ ಅವನೇ ಕೋವಿದನು. ಆವಾಗ ಅವನನ್ನ ಜ್ಞಾನಿ ಪಂಡಿತ ಅಂತ ಕರೀಬೇಕು. ಇಲ್ಲದೆ ಇದ್ರೆ ಬರೇ ಶಬ್ದ ಪಂಡಿತ ಆಗ್ತಾನೆ. ಭಗವಂತನ ರೂಪವನ್ನು ತಿಳಿದಾಗ ಅವನು ಕೋವಿದ. ಇದೇ ಪಂಚರೂಪಗಳ ಉಪಾಸನೆಯನ್ನ ಭೋಜ್ಯ ವಸ್ತುಗಳಲ್ಲಿ ಮಾಡ್ತಕ್ಕಂತಹ ಕ್ರಮ ಹೇಳ್ತಾರೆ. ಸ್ಥೂಲವಾಗಿ ಹೇಳಿದ್ರು, ಒಟ್ಟು ಊಟ ಮಾಡುವ ಅಡಿಗೆಯಲ್ಲಿ ನಾರಾಯಣ ಅನಿರುದ್ಧ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದೊಂದು ಕ್ರಮ. ಪಂಚರೂಪಗಳನ್ನು ವಿಶೇಷವಾಗಿ ತಿಳ್ಕೊಳ್ಬೇಕು. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷಧಿ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನನಿರುದ್ಧ ಆಸುಪರ್ಣಾಂಸಗನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಅನ್ನದಲ್ಲಿ ವಾಸುದೇವ ರೂಪಿ ಪರಮಾತ್ಮ, ವಾಸುದೇವನ ರೂಪ ಅನ್ನದಲ್ಲಿ ಚಿಂತನೆ ಮಾಡಬೇಕು. ನಾನಾ ಸುಭಕ್ಷ್ಯಗಳಲ್ಲಿ ಸಂಕರ್ಷಣ ರೂಪ. ಕೃತೀಶ ಅಂತಂದ್ರೆ ಪ್ರದ್ಯುಮ್ನ, ಕೃತಿ ಪತಿಯಾಗಿರತಕ್ಕಂಥ ಪ್ರದ್ಯುಮ್ನ ಪರಮಾನ್ನದಲ್ಲಿದ್ದಾನೆ. ಘೃತದೊಳಗೆ ಅನಿರುದ್ಧ ರೂಪವನ್ನು ಚಿಂತನೆ ಮಾಡಬೇಕು. ಆ ಸುಪರ್ಣಾಂಸಗನು ಅಂತಂದ್ರೆ ಶ್ರೀಕೃಷ್ಣ ಗರುಡನ ಸೂಪದಿ, ಸೂಪ ಅಂದ್ರೆ ತೋವೆ, ಆ ಸುಪರ್ಣಾಂಸಗನು ಸೂಪದಿ ನೆಲೆಸಿದ್ದಾನೆ. ವಾಸವಾನುಜ ಉಪೇಂದ್ರ ನಾಮಕನಾಗಿರ್ತಕ್ಕಂಥ ಪರಮಾತ್ಮ, ವಾಸವ ಅಂದ್ರೆ ಇಂದ್ರ, ಇಂದ್ರನ ತಮ್ಮನಾಗಿ ಅವತಾರ ಮಾಡಿದವನು ಉಪೇಂದ್ರನಾಗಿರ್ತಕ್ಕಂಥ ಪರಮಾತ್ಮ ಶಾಖದೋಡು ಕಲ್ಲೆಕಾಯಿಗಳಲ್ಲಿ ಅಲ್ಲಿ ನೆಲೆಸಿರ್ತಾನೆ. ಹೀಗೆ ಅನ್ನದಲ್ಲಿ ವಾಸುದೇವ, ಭಕ್ಷದಲ್ಲಿ ಸಂಕರ್ಷಣ, ಪರಮಾನ್ನದಲ್ಲಿ ಕೃಷ್ಣ, ತೋವೆಯಲ್ಲಿ ಇದ್ಯಾವುದು ಗೊತ್ತಾಗ್ಲಿಲ್ಲ, ನೆನಪಾಗ್ಲಿಲ್ಲ ಅಂತಂದ್ರೆ ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಏನೂ ಗೊತ್ತಾಗದಿದ್ರೆ ಮೂಲೇಶನಾಗಿರ್ತಕ್ಕಂಥ ನಾರಾಯಣ ಸರ್ವತ್ರದಲ್ಲಿ ಒಂದು ರೂಪದಲ್ಲಿ ಇದ್ದೇ ಇದ್ದಾನೆ. ಇದನ್ನಾದ್ರೂ ಚಿಂತನೆ ಮಾಡ್ರಿ, ನಾರಾಯಣ ಸರ್ವತ್ರ ಇದ್ದಾನೆ ಅಂತ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದೊಂದಗಳಿನೊಳು ಅನಂತಾಂಶದಿಂದಲೇ ಖಂಡನೆಂದೆನಿಸಿ, ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ, ಒಂದಗಳಿನೊಳಗೆ ಅನಂತಾಂಶದಿಂದಲೇ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸವನಡಿಗೆ. ಇನ್ನೊಂದು ಈರ್ಬಗೆಯ ರೂಪ ಚಿಂತನೆ ಮಾಡಬೇಕು. ಪಂಚವಿಧ ರೂಪ ಹೇಳಿದ್ರು. ಈರ್ಬಗೆ ರೂಪ ಅಂದ್ರೆ 2 ರೂಪ. ಊಟ ಮಾಡುವಾಗ 2 ರೂಪನೂ ಚಿಂತನೆ ಮಾಡಿ. ಅದು ಖಂಡ ರೂಪ, ಅಖಂಡ ರೂಪ. ಖಂಡ ರೂಪ ಅಂತಂದ್ರೆ ಒಂದೊಂದು ಅಗಳಿನೊಳಗೂ ಒಂದೊಂದು ಪರಮಾತ್ಮನ ರೂಪ ಇದೆ, ಅದು ಖಂಡ ರೂಪ.
ಒಂದು ತುತ್ತು ಕಲಿಸಿದಾಗ ಬರ್ತಕ್ಕಂತಹದ್ದು ಅಖಂಡ ರೂಪ. ಒಂದೊಂದು ನೂಲಿನಲ್ಲಿ ಒಂದೊಂದು ಪರಮಾತ್ಮನ ರೂಪ ಇರ್ತದೆ. ಎಲ್ಲ ನೂಲುಗಳನ್ನು ಸೇರಿಸಿ ಒಂದು ದೊಡ್ಡ ಹಗ್ಗ ಮಾಡಿದಾಗ ಒಂದು ಅಖಂಡ ರೂಪ ಬರ್ತದೆ. ಆದ್ರಿಂದ ಆ ಹಗ್ಗದಲ್ಲಿ ಅಖಂಡ ಶಕ್ತಿ ಬರ್ತದೆ. ಒಂದೊಂದು ನೂಲಿನಲ್ಲಿ ಅಷ್ಟಿರೋದಿಲ್ಲ, ಸೇರಿಸಿ ಮಾಡಿದಾಗ ಅಖಂಡ ರೂಪ ನೆಲೆಸಿ ಒಂದು ಶಕ್ತಿ ತಂದು ಕೊಡ್ತಾನೆ. ಒಬ್ಬೊಬ್ಬ ಯೋಧನಲ್ಲಿ ಒಂದೊಂದು ರೂಪ ಇರ್ತದೆ. 10 ಜನ ಸೇರಿದಾಗ ಒಂದು ಅಖಂಡ ರೂಪ ಬರ್ತದಂತೆ. ಅದೇ ರೀತಿ ಒಂದೊಂದು ಅಗಳಿನಲ್ಲಿ ಎಷ್ಟು ಅಗಳು ತಿಂತೇವೆ ಒಬ್ಬೊಬ್ರು, ಅನಂತ ಅಗಳುಗಳು ಹೋಗ್ತದೆ. ಒಂದೊಂದು ಅಗಳಿನಲ್ಲಿ ಒಂದೊಂದು ರೂಪ, ಹೀಗೆ ಅನಂತ ರೂಪದಿಂದ ಪರಮಾತ್ಮ ಖಂಡ ರೂಪಗಳಿಂದ ನೆಲೆಸಿದ್ದಾನೆ. ಒಟ್ಟು ಭೋಜನ ಪದಾರ್ಥದಲ್ಲಿ ಅಖಂಡ ರೂಪದಿಂದ ನೆಲೆಸಿ ತೃಪ್ತಿಪಡಿಸುತ್ತಿದ್ದಾನೆ. ಈ ರೂಪಕ್ಕೂ ಆ ರೂಪಕ್ಕೂ ಯಾವುದೇ ವಿಧವಾಗಿರತಕ್ಕಂತಹ ವ್ಯತ್ಯಾಸ ಇಲ್ಲ. ಸ್ವಗತ ಭೇದ ವಿವರ್ಜಿತ. ಆ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರದು. ಎಲ್ಲಾ ರೂಪಗಳು ಒಂದೇ, ಎಲ್ಲಾ ರೂಪಗಳಿಗೂ ಪರಿಪೂರ್ಣ ಸಾಮರ್ಥ್ಯ ಇದೆ. ಈ ರೀತಿ ಅರಿತು ಬಗೆಯ ರೂಪಗಳನ್ನು ಅರಿತು ಭುಂಜಿಸಿ ಅರ್ಪಿಸವನಡಿಗೆ. ನಿನ್ನ ವ್ಯಾಪಾರ ಇಲ್ಲದಿದ್ರೆ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿ ಅವನಿಗೆ ಅರ್ಪಣೆ ಮಾಡ್ಬೇಕು. ಊಟ ಮಾಡಿದ್ದನ್ನು ಅರ್ಪಣೆ ಮಾಡೋದು ಅಂತಂದ್ರೆ, ಅರ್ಪಣ ಅಂತಂದ್ರೆ ನಾನು ಮಾಡಿದೆ ಅನ್ನುವಂಥ ಸ್ವಾತಂತ್ರ್ಯ ಬುದ್ಧಿಯನ್ನು ಬಿಡಬೇಕು. ಅದೇ ಅರ್ಪಣ ಅಂತಂದ್ರೆ. ಅರ್ಪಣೆ ಮಾಡೋದು ಅಂದ್ರೆ ತ್ಯಾಗ. ಏನು ತ್ಯಾಗ ಮಾಡಬೇಕು ನಾವು ಊಟ ಮಾಡುವಾಗ? ನಾನು ಮಾಡಿದೆ ಅನ್ನುವಂಥ ಮನೋಭಾವವನ್ನು ತ್ಯಾಗ ಮಾಡಬೇಕು. ನೀನು ಮಾಡಿಸಿದೀ ಅಂತ ಅನ್ನೋ ಮನೋಭಾವವನ್ನ ಹೊಂದಬೇಕು. ಇದೇ ಅರ್ಪಣೆ ಅಂತಂದ್ರೆ. ಗೀತೆಯಲ್ಲೂ ಕೂಡ ಅರ್ಪಣೆ ಬಗ್ಗೆ ಬಹಳ ಹೇಳ್ತಾರೆ. 2 ಅರ್ಪಣೆ ಮಾಡ್ಬೇಕಂತ. ಅರ್ಪಣೆ ಮಾಡುವಾಗ 2 ಅಂಶ, 2 ತ್ಯಾಗ. ಒಂದು, ನಾನು ಮಾಡಿದೆ ಅನ್ನುವಂಥ ಸ್ವಾತಂತ್ರ್ಯ ಭ್ರಮವನ್ನ ತ್ಯಾಗ ಮಾಡಬೇಕು. ಫಲದ ಆಶೆಯನ್ನ ತ್ಯಾಗ ಮಾಡಬೇಕು. ಫಲದ ಮೇಲಿನ ಆಶೆ ತ್ಯಾಗ. ಈ 2 ತ್ಯಾಗಗಳಿಗೆ ಅರ್ಪಣ ಅಂತ ಕರೀತಾರೆ. ಈ ಪರಿಯಲರಿ ತುಂಬನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು ಓಪುದಿಪ್ಪುದು ಬಪ್ಪುದೆಲ್ಲ ರಮಾಪತಿಗಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುತಿಹ ಜನನಿಯಂತೆ. ಈ ಪರಿಯಲ್ಲಿ ಅರಿತುಂಬನರ, ಹೀಗೆ ಇಷ್ಟು ತಿಳ್ಕೊಂಡು ಊಟ ಮಾಡಿದರೆ ನಿತ್ಯ ಉಪವಾಸದ ಫಲ ಬರ್ತದೆ. ಏಕಾದಶಿನೂ ಊಟ ಮಾಡಿ ಅರಿತು ಮಾಡ್ತೀವಿ, ಉಪವಾಸದ ಫಲ ಬರ್ತದೆ ಅಂತ ಮಾತ್ರ ಮಾಡಬಾರ್ದು. ಶಾಸ್ತ್ರ ಹೇಳಿದ ಹಾಗೆ ಬಾಕಿ ದಿವಸನೂ ಕೂಡ ಈ ರೀತಿ ಅರಿತು ಊಟ ಮಾಡಿದರೆ ಅವನು ನಿತ್ಯೋಪವಾಸಿ. ಯಾಕೆಂದ್ರೆ ತಾನು ಊಟ ಮಾಡಿದ್ದೇ ಅಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ನಿರಾಮಯನು. ಆಮಯ ಅಂದ್ರೆ ರೋಗ. ಊಟ ಮಾಡುವಾಗ ಇಷ್ಟು ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಊಟ ಮಾಡಿದ್ರೆ ಅವನಿಗೆ ರೋಗ ಬರೋದಿಲ್ಲ, ನಿರಾಮಯನಾಗ್ತಾನಂತೆ ಅಂತ ಹೇಳ್ತಾರೆ. ರೋಗ ಬರೋದೆಲ್ಲ ಊಟದಿಂದಲೇ ಬರ್ತದಂತೆ. ರೋಗಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಶಾಸ್ತ್ರದ ಪ್ರಕಾರ ಹೇಳ್ತಾರೆ, ಅಜೀರ್ಣ ಪ್ರಭವ ರೋಗಾಹ. ಯಾವುದೇ ರೋಗ ಬರಲಿ ಅಜೀರ್ಣ ಪ್ರಭವ ರೋಗಾಹ, ಅಜೀರ್ಣದಿಂದ ರೋಗ ಬರ್ತದಂತೆ. ಅಜೀರ್ಣ ಆಗೋದು ಊಟದಿಂದಲೇ ಅಜೀರ್ಣ ಆಗೋದು, ಊಟದಿಂದಲೇ ಅಜೀರ್ಣ. ಸಂಧ್ಯಾ ಕಾಲದಲ್ಲಿ ಊಟ ಮಾಡಿದ್ರೆ ರೋಗ ಬರ್ತದಂತೆ. ಸೂರ್ಯ ಮುಳುಗುವಾಗ ಆ ಸೂರ್ಯನ ಕಿರಣ ಮಂದವಾಗಿರ್ತದೆ ಅಂತಲೋ, ಆ ಕಿರಣದ ಪ್ರಭಾವ ಹೊಟ್ಟೆ ಮೇಲೆ ಆಹಾರದ ಮೇಲೆ ಬೀಳೋದಿಲ್ಲ ಅಂತಲೋ ಏನೋ, ಅಂತೂ ಸಂಧ್ಯಾ ಕಾಲದಲ್ಲಿ ಮಾಡಿದ ಊಟ ರೋಗಕ್ಕೆ ಕಾರಣ ಆಗ್ತದೆ ಅಂತ ಇನ್ನೊಂದ್ ಕಡೆ ಹೇಳಿದ್ದಾರೆ. ಅಂತೂ ರೋಗಕ್ಕೆಲ್ಲ ಊಟ ಮೂಲ ಆಗಿರ್ತದೆ. ನಿರಾಮಯನ ಆಗ್ಬೇಕಾಗಿದ್ರೆ ಊಟ ಮಾಡುವಾಗ ಈ ಭಗವದ್ ರೂಪಗಳನ್ನ ಚಿಂತನೆ ಮಾಡಿ ಊಟ ಮಾಡಿದರೆ ಆ ಪರಮಾತ್ಮ ಆಯಾ ಪದಾರ್ಥದಲ್ಲಿದ್ದುಕೊಂಡು ತೃಪ್ತಿ ಪಡಿಸ್ತಾನೆ. ಅದು ರೋಗಕ್ಕೆ ಕಾರಣ ಆಗದೇ ಇರೋ ಹಾಗೆ ಮಾಡ್ತಾನೆ. ಆ ಆಹಾರ ರೋಗಕ್ಕೆ ಕಾರಣ ಆಗೋದಿಲ್ಲ. ಆದ್ರಿಂದ ಈ ಪರಿಯಲ್ಲಿ ಅರಿತುಂಬನರ ನಿತ್ಯೋಪವಾಸಿ ನಿರಾಮಯನು. ಹಾಗೆ ಸಂಬಂಧ ಇದೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ನಿಜವಾಗಿಯೂ ಭಗವದ್ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಮಾಡಿದರೆ ಅದರಿಂದ ರೋಗ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಔಷಧ ಸ್ವೀಕಾರ ಮಾಡುವಾಗಲೂ ಅಷ್ಟೇನೆ, ಅದರಲ್ಲಿರ್ತಕ್ಕಂತಹ ಭಗವದ್ ರೂಪ ಚಿಂತನೆ ಮಾಡಿದರೆ ಹೆಚ್ಚು ಪ್ರಭಾವಿ ಆಗ್ತದೆ. ನಿರಾಮಯನಾಗ್ತಾನೆ. ನಿಷ್ಪಾಪಿ, ಪಾಪವೂ ಪರಿಹಾರ ಆಗ್ತದೆ. ಊಟ ಮಾಡೋದ್ರಿಂದ ಪಾಪನೂ ಬರ್ತದೆ, ರೋಗನೂ ಬರ್ತದೆ. ರೋಗಕ್ಕೆ ಪಾಪವೂ ಒಂದು ಮೂಲ ಕಾರಣ ಅಂತಾರೆ. ಗರುಡ ಪುರಾಣದಲ್ಲೆಲ್ಲ ಹೇಳಿದ್ದಾರೆ, ಇಂತಿಂಥ ಪಾಪದಿಂದ ಇಂತಿಂಥ ರೋಗ ಅಂತ. ರೋಗಕ್ಕೆ ಅಜೀರ್ಣ ಆಹಾರನೂ ಕಾರಣ, ಪಾಪವೂ ಕಾರಣ. ಪಾಪ ಯಾವುದರಿಂದ ಬರ್ತದೆ ಅಂದ್ರೆ ಊಟ ಮಾಡೋದ್ರಿಂದಲೇ ಪಾಪ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಊಟ ಮಾಡುವಾಗ ಎಷ್ಟು ಹಿಂಸೆ ನಡೀತದೆ ಅದರಿಂದ. ಊಟ ಮಾಡಬೇಕಾದ್ರೆ ಅನೇಕ ಕ್ರಿಮಿಕೀಟಗಳು ನಾಶ ಆಗ್ತದೆ. ಆ ಧಾನ್ಯವನ್ನು ಕುಟ್ಟೋದು ಮಾಡೋದು ಎಲ್ಲವೂ ಒಂದು ರೀತಿ ಹಿಂಸೆನೆ. ಬಿತ್ತುವಾಗ ಕೊಯ್ಯುವಾಗ ಅನೇಕ ರೀತಿಯಿಂದ ಹಿಂಸೆ ನಡೆದಿರ್ತದೆ. ಊಟ ಮಾಡಬೇಕು ಅಂತಂದ್ರೆ ಸಾಕಷ್ಟು ಪಾಪ ಸಂಘಟನೆ ಆಗ್ತದೆ ಅದರಿಂದ. ಎಷ್ಟೋ ಬಾರಿ ಊಟ ಮಾಡುವಾಗ ಇನ್ನೊಬ್ರು ಯಾರು ಸಿಗದೆ ಒಬ್ಬರೇ ಊಟ ಮಾಡೋ ಪ್ರಸಂಗನೂ ಬರ್ತದೆ. ಅದು ಒಂದು ರೀತಿ ಪಾಪವೇ ಅಂತೆ. ಊಟ ಮಾಡುವಾಗ ಮತ್ತೊಬ್ಬರಿಗೆ ಹಾಕಿ ಊಟ ಮಾಡಬೇಕು. ಕೇವಲ ಆಘೋ ಭವತಿ ಕೇವಲ ಆದಿ ಅಂತದೆ ವೇದ ಮಂತ್ರ. ನವಾ ಊ ದೇವಾಹ ಕ್ಷುಧಮಿದ್ವದಂದದು ಅಂತ ದೇವತೆಗಳು ಹಸಿವೆ ಸೃಷ್ಟಿ ಮಾಡಿದ್ರಂತೆ. ಹಸಿವೆ ಅನ್ನೋದನ್ನ ಜಗತ್ತಿನಲ್ಲಿ ಪರಮಾತ್ಮ ಅವನ ಆಜ್ಞೆಯಿಂದ ದೇವತೆಗಳು ಸೃಷ್ಟಿ ಮಾಡಿದ್ರು. ಈ ಹಸಿವೆ ಅನ್ನೋದನ್ನ ಯಾಕೆ ಸೃಷ್ಟಿ ಮಾಡಿದ್ರು?
ಜನ ಸಾಯಿಲಿ ಅಂತ ಸೃಷ್ಟಿ ಮಾಡಿದ್ದಲ್ಲ ಅಂತ. ಹಸಿವೆಯಿಂದ ಯಾರೂ ಸಾಯಬಾರ್ದಂತ. ಯಾವುದಾದ್ರೂ ಒಂದು ಪ್ರಾಣಿ, ಯಾರಾದ್ರೂ ಒಬ್ಬ ಮನುಷ್ಯ ಹಸಿವೆಯಿಂದ ಸತ್ತ ಅಂತಂದ್ರೆ ಆ ಪಾಪ ಧನಿಕರಿಗೆ ಬರ್ತದಂತ. ಹಸಿವೆಯಿಂದ ಒಂದು ಊರಿನಲ್ಲಿ ಒಬ್ಬ ಸತ್ತ ಅಂತಂದ್ರೆ ಧನಿಕರ ಆ ಪಾಪ ಕಟ್ಕೋತಾರಂತ. ಯಾಕೆಂದ್ರೆ ಅವನಿಗೆ ಧನ ಕೊಟ್ಟದ್ದು ಯಾತಕ್ಕೆ? ಹಸಿದವರಿಗೆ ಹಾಕು ಅಂತ ಕೊಟ್ಟಿರೋದು. ಆದ್ರಿಂದ ಹಸಿವೆಯನ್ನು ಪರಮಾತ್ಮ ಸೃಷ್ಟಿ ಮಾಡಿ, ವೇದ ಮಂತ್ರ ಹೇಳ್ತಾ ಇದೆ, ಹಸಿವೆಯನ್ನು ಸೃಷ್ಟಿ ಮಾಡಿದ್ದು ಇನ್ನೊಬ್ಬರನ್ನ ಸಾಯಿಸಲಿಕ್ಕಲ್ಲ, ಧನಿಕರಿಗೆ ಪುಣ್ಯ ಬರ್ಲಿಕ್ಕೋಸ್ಕರ ಹಸಿವೆ ಸೃಷ್ಟಿ ಮಾಡಿದ್ದಂತೆ ಪರಮಾತ್ಮ. ಅಜ್ಞಾನಿಗಳನ್ನು ಸೃಷ್ಟಿ ಮಾಡಿದ ಯಾಕೆ ಅಂತಂದ್ರೆ ಜ್ಞಾನಿಗಳು ಅವರಿಗೆ ಜ್ಞಾನದಾನ ಮಾಡಿ ಇವರು ಪುಣ್ಯ ಕಟ್ಟಿಕೊಳ್ಳಿ ಅಂತ ಕೆಲವರನ್ನ ಅಜ್ಞಾನಿಗಳನ್ನಾಗಿ ಮಾಡಿಟ್ಟಿದ್ದ. ಹಸುದವರನ್ನು ಸೃಷ್ಟಿ ಮಾಡಿದ ಯಾಕೆ ಅಂದ್ರೆ ಉಳ್ಳವರು ಇಲ್ಲದೆ ಇದ್ದವರಿಗೆ ಆ ಊಟ ಹಾಕಲಿ ಅಂತ ಸೃಷ್ಟಿ ಮಾಡಿದನಂತೆ. ಆದ್ರಿಂದ ಯಾರಾದ್ರೂ ಒಬ್ಬ ಊಟ ಇಲ್ಲ ಅಂತ ಸತ್ರೆ ಅದರ ಪಾಪಕ್ಕೆ ಇವರು ಗುರಿ ಆಗ್ಬೇಕಾಗ್ತದೆ. ಆದ್ರಿಂದ ಹಸಿದವರಿಗೆ ಊಟ ಹಾಕದೇನೆ ಕೇವಲಾಗ ತಾನೊಬ್ಬ ಏನಾದ್ರೂ ತಿಂದ ಅಂತಂದ್ರೆ ಅವನು ಅನ್ನ ತಿಂದದ್ದಲ್ಲ, ಪಾಪ ತಿಂದದ್ದು ಅಂತ ಹೇಳ್ತಿದ್ದೇವೆ. ಪಾಪದ ತುತ್ತನ್ನೇ ತಿಂತಾನಂತ ಅವನು ಇನ್ನೊಬ್ಬರಿಗೆ ಹಾಕದೆ. ಯಾರೂ ಸಿಗಲಿಲ್ಲ, ನಮವೇ ಹಾಗೆ ಮಧ್ಯಾಹ್ನ ಅಡಿಗೆ ಮಾಡಿ ಕಾಯ್ತಿರ್ಬೇಕಂತ, ಯಾರಾದ್ರೂ ಅತಿಥಿಗಳು ಬರ್ತಾರೋ ಅಂತ ಕಾದು ವೈಶ್ಯದೇವದ ಹೊತ್ತಿಗೆ ಕಾಯ್ತಾ ಇರಬೇಕು. ಬಂದಾಗ ಅವರಿಗೆ ಊಟ ಹಾಕಿ ತಾವು ಊಟ ಮಾಡಬೇಕು. ಸಿಗದೇ ಇರೋ ಪ್ರಸಂಗ ಇರ್ತದೆ, ಎಷ್ಟೋ ಸಲ ಹಾಕದೇ ಇರೋ ಪ್ರಸಂಗನೂ ಇರ್ತದೆ. ಇಂಥ ಪಾಪಗಳೆಲ್ಲ ಅದರಿಂದಲೂ ಬರ್ಲಿಕ್ಕೆ ಸಾಧ್ಯ ಇತ್ತು. ಎಲ್ಲಾ ರೀತಿಯಾದ ಪಾಪ ಪರಿಹಾರ ಆಗ್ಬೇಕಾದ್ರೆ ಪಂಚಸೂನ ನಡೀತದೆ. ಬಿತ್ತುವಾಗ ಕೊಯ್ಯೋದು, ಬೇಯಿಸೋದು, ಕುಟ್ಟೋದು, ಬೀಸೋದು, ಇದರಿಂದ ಏನು ಹಿಂಸೆ ನಡೆದಿರ್ತದೆ ಅಲ್ಲಿರ್ತಕ್ಕಂಥ ಧಾನ್ಯದಲ್ಲಿರ್ತಕ್ಕ ಜೀವರಾಶಿಗಳಿಗೆ, ಈ ಎಲ್ಲಾ ಪಾಪ ಪರಿಹಾರ ಆಗ್ಬೇಕಾಗಿದ್ರೆ ಊಟ ಮಾಡುವಾಗ ಪರಮಾತ್ಮನ ರೂಪಗಳನ್ನ ಈರ್ಬಗೆನೋ ಪಂಚಬಗೆನೋ ಎಷ್ಟೆಷ್ಟಿದೆ ಅಷ್ಟು ರೂಪಗಳನ್ನು ಚಿಂತನೆ ಮಾಡಿ ಊಟ ಮಾಡಬೇಕು. ಆದ್ರಿಂದ ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ, ಮೂರು ಫಲ ಹೇಳ್ತಾರೆ. ನಿತ್ಯ ಮಹತ್ ಸುಯಜ್ಞಗಳಾಚರಿಸಿದವನು, ಅವನ ಊಟ ಆಗೋದಿಲ್ಲ, ಯಜ್ಞವೇ ಆಗಿಬಿಡ್ತದಂತೆ. ಆವಾಗ ಕೋಪುದಿಪ್ಪುದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು, ಎಲ್ಲ ಭಗವಂತನಿಗೆ ಅಧಿಷ್ಠಾನ ಬಂದದ್ದು ಇದ್ದುದು ಎಲ್ಲ ಪರಮಾತ್ಮ ಪ್ರತಿಯೊಂದರಲ್ಲೂ ನೆಲೆಸಿದ್ದಾನೆ ಅಂತ ತಿಳ್ಕರ್ಪಣೆ ಮಾಡಿದ್ರೆ ಆ ಪರಮಾತ್ಮ ನಮ್ದನ್ನು ಸ್ವೀಕಾರ ಮಾಡ್ತಾನೆ.